ವಿಮಾನ್. ಇಂದು ಲಕ್ನೋ ಸೂಪರ್ ಜೆಂಟ್ಸ್ ಮತ್ತು ದೆಹಲಿ ಕ್ಯಾಪಿಟಲ್ಸ್ ನಡುವಿನ ಕಾದಾಟವನ್ನ ಇವತ್ತಿನ ಮ್ಯಾಚ್ನಲ್ಲಿ ನಾವು ಕಣ್ತುಂಬಿಕೊಳ್ಳಬಹುದು. ಕನ್ನಡಿಗರ ಹೆಮ್ಮೆ ಕೆಎಲ್ ರಾಹುಲ್ ಈ ಪಂದ್ಯದಲ್ಲಿ ಪ್ರಮುಖ ಆಕರ್ಷಣೆ ಅಂತಲೇ ಹೇಳಬಹುದು. ದೆಹಲಿ ತಂಡದಲ್ಲಿ ಹಲವಾರು ಕನ್ನಡಿಗರು ಇರೋದ್ರಿಂದ ಈ ಮ್ಯಾಚ್ಗೆ ವಿಶೇಷ ಮೆರುಗು ಬಂದಿದೆ. ಹಾಗಾದ್ರೆ ರಾಹುಲ್ ಪ್ರದರ್ಶನ ಹೇಗಿರುತ್ತೆ, ಕನ್ನಡಿಗರ ಹೋರಾಟದಲ್ಲಿ ಯಾರು ಮೇಲ್ಗೈಯನ್ನ ಸಾಧಿಸ್ತಾರೆ ಅನ್ನೋದೇ ಇವತ್ತಿನ ಫೋಕಸ್ ಆನ್ IPL ನ ಹಾಟ್ ಡಿಬೇಟ್. ನಾನು ಪವಿತ್ರ, ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಚಾನೆಲ್ ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್. ಹಾಯ್ ಪವಿತ್ರ. ಎಸ್ ಸರ್, ಇವತ್ತು LSG ಅಂಡ್ DC ಅಂದ್ರೆ ಮುಖಾಮುಖಿ ಆಗುತ್ತೆ. ಎಸ್, ಅದ್ರ ಜೊತೆಲಿ ರಾಹುಲ್ ಹಾಗೆ ಕರುಣ್ ನಾಯರ್ ಇಬ್ರು ಕೂಡ ಒಂದು ಮ್ಯಾಚ್ ಅಲ್ಲಿ ಇದ್ದಾರೆ. ಎಸ್, ಕ್ಲಾಸಿಕ್ ರಾಹುಲ್, KL ರಾಹುಲ್. ರಾಹುಲ್ ಅಂದ್ರೆ ಒಂಥರ ಸೆನ್ಸೇಷನ್ ಪವಿತ್ರ. ರಾಹುಲ್ ಬ್ಯಾಟಿಂಗ್ ಸ್ಟೈಲ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅವರು ಸಿಂಗಲ್ ಆಡೋದ್ರಿಂದ ಹಿಡಿದು ಅವ್ರು 6 ಹೊಡೆಯೋ ತನಕನು ಒಂಥರ ಕ್ಲಾಸಿಕಲ್ ಶಾಟ್ಸ್, ಒಂದೊಂದು ಕ್ಲಾಸಿಕಲ್ ಶಾಟ್ಸ್. ಅವ್ರು ಹೊಡೆಯೋ ಫುಲ್ ಶಾಟ್ಗಳು, ಅವ್ರು ಹೊಡೆಯೋ ಸ್ಟ್ರೈಟ್ ಡ್ರೈವ್ಗಳು, ಕವರ್ ಡ್ರೈವ್ಗಳು ಅಷ್ಟು ಕ್ಲಾಸಿಕ್ ಆಗಿರುತ್ತೆ. ಹಾಗಾಗಿ ರಾಹುಲ್ ಬಹಳ ದಿನಗಳ ನಂತರ T20 ಆಡ್ತಾ ಇದ್ದಾರೆ. ಅದು ನೋಡ್ಲಿಕ್ಕೆ ರಾಹುಲ್ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಅದ್ರಲ್ಲಿ ನಾನು ಒಬ್ಬ. ಹಾಗಾಗಿ ರಾಹುಲ್ ಇವತ್ತು ಸೂಪರ್ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ಹೌದು ನಿರೀಕ್ಷೆ ಅಂತ ಹೌದು ಖಂಡಿತ ಇದೆ. ಕರುಣ್ ನಾಯರ್ ಕೂಡ ಅವರು ಕೂಡ ಕನ್ನಡಿಗರೇ ಸರ್. ಹೌದು ಅದು ಕೂಡ ಹೌದು, ಕರುಣ್ ನಾಯರ್ ಆಲ್ಸೋ ಪ್ರತಿಭಾವಂತ ಆಟಗಾರ. ಆದ್ರೆ ಕರುಣ್ ನಾಯರ್ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದು ಟೆಸ್ಟ್ ಮೇಲೆ. ಓಕೆ, ಪ್ರಥಮ ದರ್ಜೆ ಕ್ರಿಕೆಟ್ ನಲ್ಲಿ ಕರುಣ್ ನಾಯರ್ ರೆಕಾರ್ಡ್ ಮಾಡಿದಷ್ಟು ಯಾರೂ ಮಾಡೋಕ್ಕಾಗಿಲ್ಲ. ಆದ್ರೆ ಅನ್ಫಾರ್ಚುನೇಟ್ಲಿ ಇಂಟರ್ನ್ಯಾಷನಲ್ ಗೇಮ್ಸ್ ಅಂತ ಬಂದಾಗ ನಾಯರ್ ಅವ್ರದ್ದು ಪ್ರದರ್ಶನ ಅಷ್ಟು ಸಮಾಧಾನ ತಂದಿಲ್ಲ. ಆದ್ರೆ ಅವಕಾಶಗಳು ಬೇಕಿತ್ತು ಇನ್ನು. ಕರುಣ್ ನಾಯರ್ಗೆ ಅವಕಾಶಗಳು ಬೇಕಿತ್ತು, KL ರಾಹುಲ್ಗೂ ಕೂಡ ಅವಕಾಶಗಳು ಬೇಕಿತ್ತು. ಅವಕಾಶ ಕೊಟ್ರೆ KL ರಾಹುಲ್ ಟೀಮ್ ಏನಂದ್ರೆ ಮ್ಯಾಚ್ ಅನ್ನ ರಿಸಲ್ಟ್ ಅನ್ನ ಚೇಂಜ್ ಮಾಡಬಲ್ಲಂತ ವ್ಯಕ್ತಿ ಇವರಿಬ್ರು. ಹಾಗಾಗಿ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇವರಿಬ್ರು ಒಂಥರ ಡಬಲ್ ಬೋನಸ್ ತರ. ನೀವು ಒಂದೊಳ್ಳೆ ಪಾಯಿಂಟ್ ಹೇಳಿದ್ರಿಂದ ಅವಕಾಶಗಳು ಬೇಕಿತ್ತು. ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ? ಅವಕಾಶಗಳು KL ರಾಹುಲ್ಗೆ ನೋಡಿ ಎಷ್ಟು ಅನ್ಫಾರ್ಚುನೇಟ್ಲಿ ಅವರಿಗೆ ಏನಾದ್ರೆ T20 ನಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ. ಹೊಸ ಪ್ರತಿಭೆಗಳು ಬರ್ತಾ ಇದಾವೆ. ಆಮೇಲೆ KL ರಾಹುಲ್ ಒನ್ ಡೇ ಇಂಟರ್ನ್ಯಾಷನಲ್ ಅಲ್ಲಿ ಅವ್ರದ್ದು. ಓಕೆ, ಹೆಂಗೆ ನೋಡಿ, ಓಪನಿಂಗ್ ಬ್ಯಾಟ್ಸ್ಮನ್, ಓಕೆ, 1 ಡೌನ್, ಓಕೆ, 2 ಡೌನ್, ಎಸ್ ಐ ಆಮ್ ರೆಡಿ. ವಿಕೆಟ್ ಕೀಪಿಂಗ್, ಎಸ್ ಐ ಆಮ್ ರೆಡಿ. ಕ್ಯಾಪ್ಟನ್ ಬೇಕು, ಓಕೆ. ಆಲ್ರೌಂಡರ್ ಅನ್ನೋದಕ್ಕಿಂತ ಅಷ್ಟು ಅಂದ್ರೆ ಬೇರೆಯವ್ರಿಗೆ ಏನ್ ಸಿಕ್ತಲ್ಲ. ಈಗ ಯಾರು ಟಾಪ್ ಪ್ಲೇಯರ್ಸ್ ಅಂತ ಇಂಡಿಯನ್ ಟೀಮ್ ಅಲ್ಲಿ ಇದಾರಲ್ಲ, ಅವರಿಗೆ ಸಿಕ್ಕಿರೋ ಒಂದು 50% ಅವಕಾಶ ರಾಹುಲ್ ಸಿಕ್ಕಿದ್ರು. ಇವತ್ತು ಟಾಪ್ 1 ಪ್ಲೇಯರ್ ಯಾರು ಅಂದ್ರೆ KL ರಾಹುಲ್ ಅಂತಾನೆ ಪ್ರೂವ್ ಆಗ್ತಿತ್ತು. ಬಟ್ ರಾಹುಲ್ಗೆ ಅವಕಾಶಗಳ ಕೊರತೆ ಆಯ್ತು. ಎಲ್ಲೋ ಒಂದು ಅವ್ರಿಗೆ ಏನಂದ್ರೆ ಅವರ ಪ್ರತಿಭೆಗೆ ಸರಿಯಾದ ನ್ಯಾಯವನ್ನ BCCI ಕೊಡ್ಲಿಲ್ಲ. ಕೊರಗಂತೂ ಇದೇ ಇರುತ್ತೆ ಕನ್ನಡಿಗರಿಗೆ. ಆದ್ರೂ ಕೂಡ ಸಿಕ್ಕಿರುವಂತಹ ನಿಗದಿತ ಸೀಮಿತ ಅವಕಾಶಗಳಲ್ಲಿ KL ರಾಹುಲ್ ತಾನು ಯಾವ ರೀತಿ ಪ್ಲೇಯರ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಪವಿತ್ರ. ಸರ್, ಡೆಲ್ಲಿ ಕ್ಯಾಪಿಟಲ್ ನ ಮುನ್ನೆತ್ತುವಲ್ಲಿ ಕರುಣ್ ನಾಯರ್ ಹಾಗೆ ರಾಹುಲ್ ಇವರಿಬ್ಬರ ಒಂದು ಆಟ ಖಂಡಿತವಾಗಿ ನೆನಪು ಮಾಡ್ಕೊಳ್ಳಿ. ಖಂಡಿತವಾಗ್ಲು ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಅಂದ್ರೆ ಇವರಿಬ್ರು ಹಾರ್ಟ್ ಬೀಟ್ ತರ. ಓಕೆ, ಡೆಲ್ಲಿ ಕ್ಯಾಪಿಟಲ್ ಟೀಮ್ ಚೆನ್ನಾಗಿದೆ ಈ ಸರಿ. ಓಕೆ, ಒಳ್ಳೊಳ್ಳೆ ಅದ್ಭುತ ಪ್ರತಿಭೆಗಳಿದ್ದಾರೆ. ಅಭಿಷೇಕ್ ಪೋರಲ್, ಅದಾದ್ಮೇಲೆ ಡೇವಿಡ್ ಮಿಲ್ಲರ್, KL ರಾಹುಲ್, ಅದಾದ್ಮೇಲೆ ಕರಣ್ ನಾಯರ್, ಅದಾದ್ಮೇಲೆ ರಿಜ್ವಿ, ಸಮೀರ್ ರಿಜ್ವಿ, ಅಶುತೋಷ್ ಶರ್ಮಾ, ಅಕ್ಷರ್ ಪಟೇಲ್. ಓಕೆ, ಪ್ರತಿಭಾವಂತರ ದಂಡು. ಸ್ಟಬ್ಸ್, ಓಕೆ, ಸ್ಟಬ್ಸ್ ಇದಾರೆ. ಅದಾದ್ಮೇಲೆ ಬೌಲಿಂಗ್ ಅಂದ್ರೂ ಸೂಪರ್. ಮಿಚೆಲ್ ಸ್ಟಾರ್ಕ್, ಪ್ರತಿ ಮೊದಲ ಓವರ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿರೋ ಬೌಲರ್ ಯಾರು ವರ್ಲ್ಡ್ ಅಲ್ಲಿ ಅಂದ್ರೆ ಮಿಚೆಲ್ ಸ್ಟಾರ್ಕ್ ಅವರಿದ್ದಾರೆ. ಅದಾದ್ಮೇಲೆ ಅವರಿಗೆ ಸಾಥ್ ಕೊಡ್ಲಿಕ್ಕೆ ಮುಖೇಶ್ ಕುಮಾರ್ ಇದ್ದಾರೆ, T ನಟರಾಜನ್, ಜೊತೆಗೆ ಮಯಾಂಕ್ ಯಾದವ್ ಇದ್ದಾರೆ. ಅವ್ರ ಜೊತೆಗೆ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಇದ್ದಾರೆ, ಜೊತೆಗೆ ಅಕ್ಷರ್ ಪಟೇಲ್, ಒಳ್ಳೊಳ್ಳೆ ಸ್ಪಿನ್ನರ್ಗಳು. ಹಂಗಾಗಿ ಈ ಟೀಮ್ ಒಂಥರ ಸೆನ್ಸೇಷನ್ ಕ್ರಿಯೇಟ್ ಮಾಡುವಂತ ಟೀಮ್. ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನೋದಕ್ಕಿಂತ ಕನ್ನಡಿಗರು ಇರೋ ಟೀಮ್ ಅನ್ನೋದಕ್ಕಾಗಿ ಹೆಚ್ಚು ಡೆಲ್ಲಿ ಟೀಮ್ ಬಗ್ಗೆ ಅಭಿಮಾನಿಗಳು ಹೆಚ್ಚು ಕರ್ನಾಟಕದಲ್ಲಿ ಕಾಯ್ತಾ ಇದ್ದಾರೆ. ರಾಹುಲ್ ಈ ಬಾರಿ ಗೇಮ್ ಚೇಂಜರ್ ಆಗ್ಬೋದು. ಖಂಡಿತವಾಗ್ಲು ಪ್ರತಿ ಬಾರಿನೂ ರಾಹುಲ್ ಗೇಮ್ ಚೇಂಜರ್. ನಿಮ್ಗೆ ನೆನಪಿರ್ಬೋದು ಬೆಂಗಳೂರು RCB ವರ್ಸಸ್ DC ದಾಗ ಬೆಂಗಳೂರಲ್ಲಿ ಸರ್ಕಲ್ ಹಾಕ್ಬಿಟ್ಟು ಬ್ಯಾಟ್ ಕೂತಿರ ಮ್ಯಾಚ್ ನೆನಪಿದೆಯಲ್ಲ. ಓಕೆ, ನಾನ್ ಕನ್ನಡದವನು, ನನ್ನ ಗ್ರೌಂಡ್ ಇದು, ನನ್ನ ಗ್ರೌಂಡು, ನೀವು ತಗೊಳ್ಳಿಲ್ಲ ಅಂದ್ರೆ ಏನಾಯ್ತು, ನಾನು ಆಡ್ತೀನಿ ಈ ಗ್ರೌಂಡ್ ಅಲ್ಲಿ ಅನ್ನೋದನ್ನ ತೋರಿಸಿದ್ದವರು RCBಗೆ. ಓಕೆ, KL ರಾಹುಲ್ ಯಾವತ್ತಿದ್ರು ಕೂಡ ಮ್ಯಾಚ್ ವಿನ್ನರೇ ಪವಿತ್ರ. ಸರ್, ನೀವ್ ಹೇಳಿದ್ರಿ ಅದೇ ನಂದು ಜಾಗ ಇದು, ನಾನ್ ಇಲ್ಲಿನವನು ಅನ್ನೋ ತರ. ಬಟ್ RCB ತಂಡ ಅವ್ರನ್ನ ತಗೊಂಡಿಲ್ಲ. RCB ಬಿಡಿ, ವ್ಯವಹಾರ ಅದು ಇದು ಅಂತ ಇದೆ. ನಾವು ಲಾಸ್ಟ್ ಇದ್ರಲ್ಲಿ ಮಾತಾಡಿದೀವಿ. RCB ವ್ಯವಹಾರ, RCB ಮೈಂಡ್ ಸೆಟ್ ಬೇರೆ. ಈಗ ಮನೆ ಮಗ ರೀ KL ರಾಹುಲ್, ಆಯ್ತಾ? ಮನೆ ಮಗ ಬೇಕಾಗಿಲ್ಲ ಇವರಿಗೆ, ದತ್ತುಪುತ್ರ ಅಂದ್ರೆ ಬೇಕು. ಆಯ್ತು, ದತ್ತುಪುತ್ರ ಅಂದ್ರೆ ಇರ್ಲಿ, ಅವರು ಒಂದು ಕಪ್ ಗೆದ್ದು ಕೊಟ್ರು. ಓಕೆ, ವಿರಾಟ್ ಕೊಹ್ಲಿ, KL ರಾಹುಲ್ ಅನ್ನೋದು ಬೇರೆ ವಿಚಾರಗಳೇ ಅಲ್ಲ. ಪ್ರತಿಭೆ ಅಂತ ಬಂದಾಗ ಇಬ್ರು ಒಬ್ರಿಗೊಬ್ರು ಮೀರಿಸುವಂತ ಆಟಗಾರರೇ. ಅದ್ರಲ್ಲಿ ವಿರಾಟ್ ಕೊಹ್ಲಿ ಒಂದು ಹೆಜ್ಜೆ ಮೇಲಿದ್ದಾರೆ, ಯಾಕಂದ್ರೆ ಅವ್ರಿಗೆ ಅವಕಾಶಗಳು ಸಿಕ್ಕಿವೆ. KL ರಾಹುಲ್ಗೆ ಅಷ್ಟು ಅವಕಾಶಗಳು ಸಿಕ್ಕಿಲ್ಲ. ಹಾಗಾಗಿ KL ರಾಹುಲ್ ಕೂಡ ಮತ್ತೊಂದು ನಿಮ್ಗೆ T20 ಅಂತ ಬಂದಾಗ 49.6 ಓಪನಿಂಗ್ ಬ್ಯಾಟ್ಸ್ಮನ್ಗಳ ಸ್ಟ್ರೈಕ್ ರೇಟ್ ಅಂದ್ರೆ ರಾಹುಲ್ದು ಮಾತ್ರ ಇರೋದು. ಅತಿ ಹೆಚ್ಚು 5000 ಅಂದ್ರೆ ಅತಿ ಬೇಗನೆ ಕಡಿಮೆ ಮ್ಯಾಚ್ಗಳಲ್ಲಿ 5000 ರನ್ ಹೊಡೆದಿರೋದು KL ರಾಹುಲ್ ಮಾತ್ರ.
ಓಕೆ ಇಂತಿಂತ ಒಳ್ಳೊಳ್ಳೆ ರೆಕಾರ್ಡ್ಸ್ ಎಲ್ಲ ಓಕೆ 140 ಸ್ಟ್ರೈಕ್ ರೇಟ್ ಅಲ್ಲಿ ಇವರು ಅಷ್ಟು 5000 ರನ್ ನೋಡಿದಿರೋ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಅಲ್ಲಿ 5000 ರನ್ ನೋಡಿದಿರೋ ಬೆಸ್ಟ್ ಪ್ಲೇಯರ್ ಯಾರು ಅಂದ್ರೆ KL ರಾಹುಲ್ ಮಾತ್ರ. ಓಕೆ ಹಂಗಾಗಿ ರಾಹುಲ್ ಬಗ್ಗೆ ನೀವು ಅವರ ಪ್ರತಿಭೆ ಬಗ್ಗೆ ಮಾತನಾಡ್ಲಿಕ್ಕೆ ಆಗಲ್ಲ. ಅವಕಾಶ ಕೊಟ್ರೆ ರಾಹುಲ್ ತಾನೇನು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಮತ್ತೆ ಸರ್ ತೋರಿಸ್ತಾರೆ. ಇಷ್ಟೆಲ್ಲ ಇದ್ರು ಕೂಡ ಯಾಕೆ ಅವಕಾಶ, ಯಾಕೆ BCCI ಇವ್ರ ಕಡೆ ನೋಡ್ತಾ ಇಲ್ಲ? ನೋಡಿ BCCI ಒಂಥರ ಯಾವತ್ತು ಏನಂದ್ರೆ ಮುಂಬೈ ಲಾಬಿ ಹೆಚ್ಚಿರುತ್ತೆ ಪವಿತ್ರ. ಮುಂಬೈ ಕಡೆಯಿಂದ ಬಂದವರಿಗೆ ಹೆಚ್ಚಿಗೆ ಅವಕಾಶಗಳು ಕೊಡ್ತಾರೆ. ನೀವು ಯಾವ್ದು ಬೇಕಾದ್ರೂ ನೋಡಿ, ಈಗ T20 ತಂಡದಲ್ಲಿ ಇರೋರು ಯಾರ್ಯಾರು ಯಾವ್ದು ಇಂಡಿಯನ್ ಟೀಮ್ ಅಲ್ಲಿ ಮುಂಬೈಯಿಂದ ಬಂದವರೇ ಜಾಸ್ತಿ ಇದ್ದಾರೆ. ಸೌತ್ ನಲ್ಲಿ ಇರೋರಿಗೆ ಸ್ವಲ್ಪ ಕಡಿಮೆ ಅವಕಾಶಗಳು ಸಿಗೋದು. ಮತ್ತೆ ನಮ್ಮ ಇವರೊಬ್ರು ಯಾರು ಜೈಶಾ ಸಾಹೇಬ್ರು ಚೇರ್ಮನ್ ICC ಚೇರ್ಮನ್, ಆದ್ರೂ ಕನ್ನಡಿಗ ರಾಹುಲ್ಗೆ ಇಷ್ಟೆಲ್ಲ ಅವಕಾಶ ಸಿಕ್ತಲ್ಲ, ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಇನ್ನೂ ಅವಕಾಶಗಳು ಸಿಕ್ಕಿದ್ರೆ ರಾಹುಲ್ ಸೂಪರ್ ಪ್ಲೇಯರ್ ತಾನೊಬ್ಬ ಯಾಕೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತಿದ್ದ. ಓಕೆ ಸರ್, ಮತ್ತೆ ನಾವು ಈಗ ಈ ಹಿಂದೆ ರಾಹುಲ್ ಲಕ್ನೋ ಸೂಪರ್ ಜೈಂಟ್ಸ್ ಅಲ್ಲಿ ಇದ್ದಾಗ ಅಂದ್ರೆ ಅವ್ರ ಮಾಲೀಕರ ಜೊತೆ ಒಂದು ಪ್ರಾಬ್ಲಮ್ ಆಗಿತ್ತು ಸರ್. ಅಂದ್ರೆ ಅವರಿಬ್ರು ಪ್ರಾಬ್ಲಮ್ ಎಲ್ಲ ಕಿರಿಕದ. ಆ ಮಾಲೀಕ ಒಂಥರ ಏನಂದ್ರೆ ಒಂಥರ ತಲೆನೋವು ತರ ಇದ್ದಾರೆ. ಸಂಜೀವ್ ಗೋಯಂಕ ಓಕೆ, ಸಂಜೀವ್ ಗೋಯಂಕ ಇಸ್ ಬಿಸ್ನೆಸ್ ಮನ್. ಸೂಪರ್ ಜೈಂಟ್ಸ್ ಅನ್ನೋದು ಒಂದು ಕಾರ್ಪೊರೇಟ್ ಕಂಪನಿ. ಕ್ರಿಕೆಟ್ಗೂ ಕೂಡ ಅದೇ ಹೆಸರನ್ನ ಇಟ್ಟಿರೋದು ಅವರು. ಲಕ್ನೋ ಸೂಪರ್ ಜೈಂಟ್ಸ್ ಅಂತ ಇಟ್ರು. ಸೂಪರ್ ಜೈಂಟ್ಸ್ ಅನ್ನೋದು ಅವ್ರ ಕಾರ್ಪೊರೇಟ್ ಕಂಪನಿ. ಓಕೆ, ಆ ಗೋಯಂಕ ಏನಂದ್ರೆ ಬಿಸ್ನೆಸ್ ಮನ್. ಆಯ್ತು, ರಾಹುಲ್ ಅಷ್ಟು ಚೆನ್ನಾಗಿ ಆಡಿ ಹೈಯೆಸ್ಟ್ ರನ್ ನೋಡಿದ್ರು ಅವತ್ತು ಲಕ್ನೋದಲ್ಲಿ. ಲಕ್ನೋ ಟೀಮ್ ಪರವಾಗಿ ಹೈಯೆಸ್ಟ್ ರನ್ ನೋಡಿದ್ ಯಾರಪ್ಪ ಅಂದ್ರೆ ಆ ವರ್ಷ KL ರಾಹುಲ್. ಬಟ್ ರಾಹುಲ್ ಜೊತೆ ಕಿರಿಕ್ ಮಾಡ್ಕೊಂಡ್ರು. ನೆಕ್ಸ್ಟ್ ಇಯರ್ ಏನಾಯ್ತು, ಕಳೆದ ವರ್ಷ ರಿಷಬ್ ಪಂತ್ ಕರ್ಕೊಂಡ್ರಲ್ಲ, 14 ಕೋಟಿ ಕೊಟ್ಟು ಕರ್ಕೊಂಡ್ರಲ್ಲ. ರಿಷಬ್ ಪಂತ್ ಎಷ್ಟು ರನ್ ನೋಡಿದ್ರು? ಓಕೆ, ಇಡೀ ಅವರ ಸೀಸನ್ ರನ್ ಹೋದ ವರ್ಷದ್ದು 250 ರನ್, ಅಷ್ಟು ಹೊಡೆಯಕ್ಕಾಗಿಲ್ಲ. ಹಂಗಾಗಿ ದೇವ್ರು ಅಲ್ಲಿಂದ ಅಲ್ಲಿಗೆ ತೋರಿಸ್ತಾರೆ. ಆಮೇಲೆ ಈ ಬಿಸ್ನೆಸ್ ಮನ್ಗಳು ಕ್ರಿಕೆಟಿಗೆ ಬರಬಾರ್ದು ಪವಿತ್ರ. ಕ್ರಿಕೆಟ್ ಅನ್ನೋದೇ ಬೇರೆ, ಕ್ರಿಕೆಟ್ ಅನ್ನೋದೇ ಒಂದು ಧರ್ಮ. ಓಕೆ, ಕ್ರಿಕೆಟ್ ಅನ್ನೋದೇ ಒಂದು ಧರ್ಮ, ಕ್ರಿಕೆಟ್ ಅನ್ನೋದು ಒಂದು ಪೂಜೆ. ಓಕೆ, ಬಿಸ್ನೆಸ್ ಮನ್ಗಳು ಹಣದ ಆಸೆಗೆ ಬಂದು ಹೌದು 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 ಪವಿತ್ರ. ಜೊತೆಲಿ ಸರ್ ಇವ್ರಿಗೆ ಸ್ಲೋ ಬ್ಯಾಟ್ಸ್ಮನ್ ಅಂತ ಅಂದ್ರೆ ಆಗೋರು ಕರೀತಾರೋ ಆಗಿಲ್ದವ್ರು ಕರೀತಾರೋ, ಬಟ್ ಎಲ್ಲೋ ಒಂದ್ ಕಡೆ ರಾಹುಲ್ಗೆ ಸ್ಲೋ ಬ್ಯಾಟ್ಸ್ಮನ್ ಅನ್ನೋ 140 ಸ್ಟ್ರೈಕ್ ರೇಟ್ ಅಲ್ಲಿ 5000 ರನ್ ನೋಡಿದವರು ಅಂದ್ರೆ ಸ್ಲೋ ಅಂತ ಹೆಂಗಂತೀರಾ ನೀವು? ಓಕೆ, ಎಸ್ ಅಲ್ವಾ? 5000 ರನ್ ನೋಡಿದ್ರು ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇರೋ ಬ್ಯಾಟ್ಸ್ಮನ್ ಅಂದ್ರೆ KL ರಾಹುಲ್. ಓಕೆ, ಹೌದು, ಒಂದ್ಸರಿ ಒಂದು 4-5 ವಿಕೆಟ್ ಬಿದ್ಬಿಟ್ಟಿರ್ತವೆ, ಅವಾಗ ಸ್ಲೋ ಆಗಿ ಆಡ್ಬೇಕಾ, ಇವ್ರು ಔಟ್ ಆಗ್ಬೇಕಾ? ಸೊ ಅವೆಲ್ಲ ಏನಂದ್ರೆ ಮ್ಯಾಚ್ ಮೇಲೆ, ತಂಡದ ಮೇಲೆ, ಯಾವ ತಂಡದ ವಿರುದ್ಧ ಆಡ್ತಿದೀವಿ, ಯಾವ ಗ್ರೌಂಡ್ ಅಲ್ಲಿ ಆಡ್ತಿದೀವಿ, ತಂಡದ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್. ಸರ್ ಕೊನೆಯದಾಗಿ ರಾಹುಲ್ ಮತ್ತೆ ನಾಯರ್ ಈ ಬಾರಿ ಏನಾದ್ರೂ ಫೇಲ್ ಆದ್ರೆ DC ಫೇಲ್ ಆಗುತ್ತಾ? ಖಂಡಿತವಾಗ್ಲು, ಆಬ್ವಿಯಸ್ಲಿ. ಈಗ ರಾಹುಲ್ ಫೇಲ್ ಆಗ್ಬಿಟ್ರೆ DC ಫೇಲ್ ಆಗ್ಲೇಬೇಕಲ್ಲ. ಓಕೆ, ಮನೆ ಯಜಮಾನ ಫೇಲ್ ಆದ್ರೆ ಮನೆ ಫೇಲ್ ಆಗಲ್ವಾ? ಹಂಗೆ. ಆದ್ರೆ KL ರಾಹುಲ್ ಫೇಲ್ ಆಗೋ ಚಾನ್ಸೇ ಇಲ್ಲ. ಅವರು IPL ಆಡಕ್ಕೆ ಶುರು ಮಾಡಿ ಇಲ್ಲಿವರೆಗೂ ಪ್ರತಿ ವರ್ಷ ಅವ್ರದ್ದು 500 ರನ್ಸ್ ಇದೆ. ಸೂಪರ್. ಓಕೆ, ಹಂಗಾಗಿ KL ರಾಹುಲ್ ಅನ್ನೋದೇ ಒಂದು ಸೆನ್ಸೇಷನ್, ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಬ್ರು ಕೂಡ ಒಳ್ಳೆ ಆಟ ಆಡ್ಲಿ ಅಂತ ಹೇಳಿ. ಹೌದು, ಇಡೀ DC ಟೀಮ್ ಒಳ್ಳೇದಾಗ್ಲಿ, DC ಟೀಮ್ ಇವತ್ತು ಗೆಲುವು ಸಾಧಿಸ್ಲಿ, ಆ ಗೆಲುವಿನಲ್ಲಿ ಕನ್ನಡಿಗರ ಪಾಲು ಹೆಚ್ಚಿರ್ಲಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಆನ್ IPL. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.